ಅದೇ ನಿಮ್ಮಪ್ಪ ತಗೋನು ಹಂಗಂದೆ ಕಣಮ್ಮ. ನಿಮ್ಮಪ್ಪಯ್ಯ ಡಾಕ್ಟ್ರ್ ಆದ್ರಿ ಕೊಡ್ಬೋದು ಹೇಳತ್ತ, ಕೊಡೋಣ ಹೊಸ ಸಂಬಂಧ, ಇಲ್ಲೆಲ್ಲೂ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅತ್ತ ಕೊಡೋಣ ಹೇಳು ಅಂತ ಹೇಳಿ ಹೇಳ್ತಮ್ಮ. ನಿಮ್ಮಪ್ಪಯ್ಯ ಅದಕ್ಕೆ ನಿಮ್ಮಪ್ಪಯ್ಯನೂ ಒಪ್ಕೊಂತು ಬರೋಕ್ಕೆ ಹೇಳು. ಅವರು ಇನ್ನೂ ಯಾರನ್ನ ಕರ್ಕೊಂಬರಂಗಿದ್ರೆ ಕರ್ಕೊಂಬಂದು ಹೋಗಕ್ಕೆ ಹೇಳು, ನಾವು ಒಂದಿನ ಹೋಗಿ ಎಲ್ಲ ನೋಡ್ಕೊಂಬರೋಣ ಅಂತೇಳಿ ಹೇಳೈತಿ. ಆ ಹುಡ್ಗಂದು ಫೋನ್ ನಂಬರ್ ಐತಲ್ಲ, ಫೋನ್ ಮಾಡಿ ಹೇಳ್ತೀವಿ. ಅವ್ರ ಅಮ್ಮಗಾಗಲಿ ಅವ್ರ ಹುಡ್ಗಾಗಲಿ ಯಾರಿಗಾನಾತು ಫೋನ್ ಮಾಡಿ ಹೇಳು. ಸರಿ ಆಯ್ತು ಹೇಳಮ್ಮ, ಹೇಳ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ಅವರು ಇವಾಗ ಹೈದ್ರಾಬಾದಲ್ಲಿ ಡಾಕ್ಟ್ರ್ ಆಗಿದ್ದಾರೆ ಅಂದಮೇಲೆ ಹೆಂಗೋ ಅತ್ಲಾಗೆ ನನಗೂ ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ. ಡಾಕ್ಟ್ರ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ, ಏನಾದ್ರೂ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಹೆಂಗೂ ಬಿಡು, ಅವರು ಒಳ್ಳೆಯವರು, ನೋಡಿದ್ರೆ ನನಗೂ ಒಳ್ಳೆಯವ್ರ ಥರನೇ ಕಾಣಿಸ್ತು. ನೋಡೋಣ, ವಿಚಾರಿಸೋಣಮ್ಮ. ಸ್ವಲ್ಪ ವಿಚಾರಿಸಿ ಆಮೇಲೆ ಒಪ್ಕೊಂಬನ. ನನಗೂ ತುಂಬ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅಂತ ಏನಲ್ಲ, ತುಂಬ ಇಷ್ಟ ಆಯಿತು ನನಗೂ. ನೋಡಿದ ತಕ್ಷಣ ಹುಡುಗ ಮಾತಾಡಿಸಿದ್ದು ಎಲ್ಲ ಇಷ್ಟ ಆಯಿತು. ಫೋನೂ ಮಾಡಿದ್ರು ಅವರು, ಇವಾಗಿ ನಾನು ಮಾತಾಡಿದೆ. ಈಗ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಫೋನ್ ಮಾಡಿ ಮಾತಾಡಿದೆ. ಅದಕ್ಕೆ ಸರಿ ಆಯಿತು, ನಿಮ್ಮಮ್ಮವ್ರಿಗೆ ನಿಮ್ಮಪ್ಪ ಅವ್ರಿಗೆಲ್ಲ ಇಷ್ಟ ಆದರೆ ಫೋನ್ ಮಾಡಿರಿ ಅಂತ ಹೇಳಿದ್ರು. ಅದಕ್ಕೆ ಇವಾಗೆಲ್ಲ ಹೇಳಿದ್ದೀವಿ. ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಬರೋಕ್ಕೆ ಹೇಳ್ಬೇಕಷ್ಟೇ. ತುಂಬ ಚೆನ್ನಾಗಿ ಮಾತಾಡ್ತಾರಮ್ಮ, ಒಳ್ಳೆ ಹುಡುಗ. ನನಗೂ ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಟ್ರು. ನೋಡ ಇನ್ನು ಹಿಂಗೆ ಆಗುತ್ತೆ ಅಂತೇಳಿ ನೋಡಿ ಮಾಡ್ಕೊಂಡ್ರೆ ಆಯ್ತು ಬಿಡು. ನೋಡೋಣ ಗಂಬಲಮ್ಮ, ಏನು ಮಾಡ್ತೀರಮ್ಮ? ಏನಿಲ್ಲ ಕಣಕ, ಅದನ್ನೇ ಮಾತಾಡ್ತಿದ್ವಿ ಹುಡುಗನ ವಿಷಯ. ಈಗ ಫೋನ್ ಮಾಡಿದ್ರಂತೆ, ಅದಕ್ಕೆ ನೀವು ಒಂದ್ಸತಿ ಇನ್ನೊಂದ್ಸತಿ ಬಂದೋಗ್ರಿ, ಆಮೇಲೆ ನಾವೊಂದ್ಸತಿ ಹೋಗಿ ನೋಡ್ಕೊಂಬರೋಣ ಅಂತ. ಇಲ್ಲಾಂದ್ರೆ ನಾವೊಂದ್ಸತಿ ಹೋಗಿ ಬರೋಣ ಅಂತ ಇದೀವಿ. ಅವ್ರ ಅಪ್ಪ ಏನೂ ಒಪ್ಕೊಂತು. ಮತ್ತೆ ಬಿಡು ಹಂಗಾರೆ ಕೊಟ್ಟು ಮಾಡೋಣ, ಡಾಕ್ಟ್ರ್ ಆದರೆ ಅವ್ರಿಗೂ ಚೆನ್ನಾಗಿರುತ್ತೆ ವಾರ್ಗೆ ಅಂತ ಹೇಳಿ ಹೇಳ್ದವ್ರ ಅಪ್ಪ ಇನ್ನೂ. ಅದಕ್ಕೇ ನಾವು ಒಪ್ಕೊಂಡ್ವಿ. ಒಳ್ಳೆ ಅವರು ಚೆನ್ನಾಗಿ ಮಾತಾಡಿರು. ನನಗೇನವ್ರು ಮಾತಾಡಿದ್ಕು ಅದಕ್ಕೂ ಭಾಳ ಇಷ್ಟ ಆಯಿತು ಕಣಕ. ಇಷ್ಟ ಆಯಿತು. ಆದರೆ ಯಾರು ಹೇಳಿರು ನಮ್ಮೂರಾಗೆ ಎಂಬುದೇ ಗೊತ್ತಾಗಲಿಲ್ಲ ನನಗೆ. ಇಂಥವ್ರು ಹೇಳಿರು ಅಂತ ಗೊತ್ತಾದರೆ, ಇಂಥರ ಕಡೆಯಿಂದ ಗೊತ್ತಾಗೈತೆ ಎಂಬುದೇನೋ ನಂಗೆ ಗೊತ್ತಾದರೆ ಬಿಡಪ್ಪ, ಹೇಳವ್ರೆ ಒಳ್ಳೆಯವರು, ಇಂಥವ್ರು ಯಾರನ್ನ ಹೇಳವ್ರೆ ಅನ್ಬೋದು. ಯಾರು ಹೇಳ್ಯಾರ ಎಂಬುದೇ ನನಗಾಗೇನಿ. ಯಾರು ಹೇಳಿರು ಅಂತಂದ್ರೆ ಅದನ್ನ ಅವರು ಹೇಳಂಗೆ ಇಲ್ಲ, ಯಾರು ಹೇಳಿರು ಏನು ಎತ್ತ ಅಂತೇಳಿ. ಅದಕ್ಕೆ ನಾನು ಇವ್ರು ಯಾಕೆ ಹೇಳಿಲ್ವಲ್ಲಪ್ಪ, ಹೆಂಗೆ ಏನು ಕತೆ ಅಂತ ಅಂದ್ಕೊಂಡೆ. ಅವರು ಇಂಥವ್ರು ಹೇಳಿರು ಅಂತ ಯಾತನ ಹೇಳ್ಬೇಕು, ನಮ್ಗೆ ಹೇಳಿದ್ರೆ ಚಂದ. ಅದೇ ಯಾರನ ಹಿಂಗೆ ಯಾರನ ಹೇಳಿರ್ತಾರೆ, ಅದೇ ಯಾರನ ಬ್ರೋಕರ್ ಯಾರ್ತಗನ ಹೇಳಿರ್ತಾರಲ್ಲ, ಅವರು ಯಾರಾದರೂ ಹೇಳಿರ್ತಾರೆ ಅಷ್ಟೇ. ಯಾರ ಒಟ್ಟಿನಲ್ಲಿ ಹೇಳವ್ರೆ ಹೆಣ್ಣೈತೆ ಎಂಬುದು ಗೊತ್ತಾಗೈತೆ. ಅವ್ರಿಗೂ ಒಳ್ಳೆ ಹುಡುಗಿ ಬೇಕಂತೆ ಅಲ್ಲ. ಹೈದ್ರಾಬಾದ್ ಕಡೆ ಎಲ್ಲ ಹೈದ್ರಾಬಾದ್ನಾಗಿದ್ರು ಅವರು ಇವಾಗ ಹಳ್ಳಿ ಹುಡುಗಿ ಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಹುಡುಗ. ಒಬ್ಬನೇ ಮಗ ಅಂತ ಅತ್ಲಾಗೆ ಕೊಟ್ಟು ಮಾಡೋಣ, ನಮ್ಮನ್ನು ನೋಡ್ಕೊಂತಾರೆ ಮುಂದೆ, ನಮ್ಮನ್ನು ಹತ್ತ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಸುಮ್ಮನೆ ಕೊಟ್ಟು ಮಾಡಿದತ್ತ. ಈಗ ನಾವು ಒಳ್ಳೆ ಗಂಡು ಬರಲಿ ಅಂತ ಕಾಯ್ತೀವಿ. ಚೆನ್ನಾಗಿ ಮಾತಾಡ್ತಾನೆ, ಫೋನಾಗೂ ಮಾತಾಡಿಲ್ಲಂತೆ, ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಹುಡುಗ. ಅದೇ ಎಲ್ಲ ವಿಚಾರಿಸಿ ನೋಡಿ ಮಾಡಿ ಕೊಟ್ರ ಆತಂದು 2 ದಿನ ದುಡುಕ್ಬೇಡ ತಡಿ. ಯಾವ್ದು ವಿಷಯದಾಗ ಆಗ್ಲೇಳು ದುಡುಕ್ಬಾರ್ದು, ಆ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನು ಈ ಸೊರ್ಸನೇ ಇದ್ದಾಳೆ. ಆದರೂ ಆಗ್ಲೇಳು ಏನು ಇವಾಗೇನು ವಯಸ್ಸಾದ್ಮೇಲೆ, ನಂದು 8 ವಯಸ್ಸಾದ್ಮೇಲೆ ಮದುವೆ ಆಗಿದ್ದು. 8 ವಯಸ್ಸಾದರೂ ಆಗ್ಲೇಳು. ವಯಸ್ಸಾದ್ಮೇಲೆ ಆದ್ರೇ ಬುದ್ಧಿ ರುಚಿ. ಏನು ಎತ್ತ ಜೀವನ ಅಂದ್ರೇನು ಅಂತ ಎಲ್ಲ ಅರ್ಥ ಮಾಡ್ಕೊಂಬ ಅಂತ ಏಜು. ಅಂತ ಏಜ್ನಾಗ ಆಗ್ಬೇಕು ಮದುವೆ ಹೆಣ್ಮಕ್ಳಿಗೆ. ಏನೋ ತಿಳಿದಿಲ್ಲದೆ ಅಂತ ವಯಸ್ಸನ್ನ ಮದುವೆ ಮಾಡಿರಿ ಅಷ್ಟೇ. ಸುಮ್ಮನೆ ಗುದ್ದಾಡ್ಕೊಂಡು ಅಲ್ಲೂ ಇಲ್ಲೂ ಗಂಡ ಅತ್ತೆ ಮಾಮ ಅಂತಾಗೆಲ್ಲ ಗುದ್ದಾಡ್ಕೊಂಡು ಗೊತ್ತಾಗಲ್ಲ, ಏನಿಲ್ಲ. ಒಂದಿಟ್ಟು ಅವಾಗ ತಿಳುವಳಿಕೆ ಕಮ್ಮಿ ಇರುತ್ತೆ. ಅದಕ್ಕಾಗಿ 1-2 ದಿನ ಸುಧಾರಿಸಿ ನೋಡೋಣ, ಅದೆಲ್ಲ ವಿಚಾರಿಸೋಣ. ಹೋಗಿ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಮಾಡಿದ್ರಾಯ್ತು. ನನಗೂ ಇಷ್ಟ ಆಯ್ತು. ಹುಡುಗನೂ ಚೆನ್ನಾಗಿದ್ದಾನೆ, ಅವ್ರ ಅಮ್ಮನೂ ಚೆನ್ನಾಗಿ ಮಾತಾಡೇಳು. ಚೆನ್ನಾಗಿ ಮಾತಾಡಿರಲ್ಲನ ಒಟ್ಟಿನಲ್ಲಿ ನೋಡೋಣ ತಡಿ. ಅಯ್ಯೋ ನನ್ನಂತೂ ಎಷ್ಟು ಜನ ಬೈಕೊಂತಾರೆ ಈ ಊರಾಗೆ. ಅಯ್ಯೋ ನಮಗೆ ಕೊಡಲಿಲ್ಲ ಅಂತ ಈ ಊರಾಗೆ ಕೇಳಿದೆ ಸಂಜಾನ. ನಾನು ಮಾತ್ರ ಇಲ್ಲೆಲ್ಲೂ ಕೊಡಲ್ಲ, ನಮ್ಮ ಅಮ್ಮನಿನ ಬೇರೆ ಕಡೆಗೆ ಕೊಡ್ತೀನಿ ಅಂತ ಹೇಳ್ತಿದ್ಕೋ ಅದಕ್ಕೂ ಎಷ್ಟು ಜನ ಬೈಕೊಂಡ್ರ. ಅಯ್ಯೋ ಸಕೊಂಡ್ ನಾನು ಬೈಕೊಂಡವ್ರಿ. ಅಯ್ಯೋ ಏನು ಸೀಮೆಗಿಲ್ದಾಳೆ, ಏನು ಅವಳೇನು ಉಪ್ಪಿನಕಾಯಿ ಬೈಕೊಂಬ್ತಾಳೆ, ಏನು ತೊಲೆ ಹಾಕ್ತಾಳೆ, ಜಂತಿ ಹಾಕ್ತಾಳೆ, ಅಯ್ಯೋ ಮಾತಾಡಿದ್ರು. ಈ ಊರಾಗೆ ಕೇಳಿರಲ್ಲ, ನಾನು ಕೊಡಲ್ಲ ಅಂದಿದ್ದಕ್ಕೆ ಸೀಟ್ ಬಂದು ಕಣೆಯಕ್ಕ.
ಹಂಗೆ ಹೇಳಮ್ಮ, ಕೊಡಲಿಲ್ಲ ಅಂದ್ರೆ ಸಿಟ್ಟು ಬರ್ತಾವೆ. ನಮ್ಮ ಕೋಂಬ್ಲಿನೇ ಕೇಳೋಳು, ನಮ್ಮ ಕೋಂಬ್ಲಿನೇ ಯೋಟ ಸಿಟ್ಟು ಇಕ್ಕೊಂಡವಳು ನಿನ್ನ ಮೇಲೆ. ಎಲ್ಲರೂ ಹಂಗೆ ಕಣಮ್ಮ, ಒಂದಿಟ್ಟು ಚೆನ್ನಾಗಾದ್ರೂ ಸಹಿಸ್ಕೊಂಬಲ್ಲ. ಅಲ್ಲ ನೋಡಿ ಆ ಕೋಂಬ್ಲಿ ಸಂತಮ್ಮ ಹುಡುಗ ಕೇಳಕ್ಕೆ ಬಂದಿರೋದ ಆ ಕಪಲಾಟ್ನಂತ ಅದಕ್ಕೆ. ಅಲ್ಲ ಡಾಕ್ಟ್ರ್ ಹುಡುಗಿನ ಅದಕ್ಕೆ ಕೇಳಕ್ಕೆ ಬಂದವಳಲ್ಲಿ, ಆಗ ಅವಳು ಸುತ್ತರಿ ಅದಕ್ಕೆ ಅದು ಪುಡಾರಿ ನನ್ನ ಮಗ ಅಂದೆಲ್ಲ. ಅಯ್ಯಪ್ಪ ತಲೆ ನಿಲ್ಲಾರ ಅಪ್ಪಗೆ ನಾತಾತಾದ. ಅಯ್ಯೋ ದೇವ್ರು ಒಂದಿಟ್ಟು ತಲೆ ನಿಲ್ಲಲ್ಲ ಹುಡುಗಿಗೆ. ಅಯ್ಯೋ ಅದನ್ನಂತೂ ಚಚ್ಚಿ ಚಚ್ಚಿ ಅಂತಾರೆ. ಅಯ್ಯೋ ಸೋಮೆಂತು ಚಚ್ಚಿ ಚಚ್ಚಿ ಅಂತಾಳೆ. ಸಚಿನ್ ಅಂತ ಹುಡುಗನ ಹೆಸರು ಚಚ್ಚಿ ಚಚ್ಚಿ ಅಂತಾಳೆ. ಅವ್ರಿಗೆ ಅದಕ್ಕೆ ಕೊಡ್ತೀವಳಲ್ಲ, ಯಾಮ ಕೈಕೊಂಡು ಕೇಳಕ್ಕೆ ಬಂದವ್ರಿ. ಅಲ್ಲ ಅವ್ರಿಗೆ ಏನೋ ಅನ್ಸುತ್ತಾ ಇಲ್ವ? ಅಯ್ಯೋ ದೇವ್ರಿ. ಅಲ್ಲ ಏನೋ ಅನ್ಸಂಗಿದ್ದಿದ್ರೆ ಕೇಳ್ತಿರ್ಲಿಲ್ಲ. ಏನು ಅನ್ಸಲ್ಲ ಅವ್ರಿಗೆ. ಅದೇ ಮತ್ತೆ ಏನು ಅನ್ಸುತ್ತೆ ಅವ್ರಿಗೆ? ಯಾತು ಅನ್ಸಲ್ಲ, ಅದಕ್ಕೆ ಕೇಳಕ್ಕೆ ಬಂದಿರೋದು. ಅಲ್ಲ ಹುಡುಗ ಓದಿಲ್ಲ ಅಂತ ಹುಡುಗೋಗೆ ಡಾಕ್ಟ್ರ್ ಹುಡುಗಿನ ಕೇಳಕ್ಕೆ ಬಂದವ್ರಲ್ಲಿ. ಇವರಾಗ ಹೊಸ ಜನ ಸಿಟ್ಟು ಮಾಡ್ಕೊಂಡವ್ರೆ ಈಗ ಒಂದೆಲ್ಲಮ್ಮನ ಮೇಲೆ. ಬೈಕಂತಾರೆ ಹೊಸ ಜನ. ಅಯ್ಯೋ ಎಂತ ಗಂಡು ಕೊಡ್ತಾಳೆ ನೋಡೋಣ. ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ, ಹಂಗೆ ಕೊಡಲ್ಲ ಹಿಂಗೆ ಕೊಡಲ್ಲ ಅಂತಾಳೆ. ಇನ್ನೆಂಥ ಮನೆಗೆ ಕೊಡ್ತಾಳೆ ಮಗಳನ್ನ ನೋಡ್ತೀವಿ. ಇನ್ನೆಂಥ ಗಂಡು ಸಿಗ್ತಾನೆ. ಕೊನೆಗೆ ನೋಡ್ಬಂತಿ. ಕೊಡಲ್ಲ 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 ಅಂದು ಕೊನೆಗೆ ಎಂತರಿಗೆ ಬಿಡ್ತಾರೆ ಅಂತೇಳಿ ನೋಡು. ಕೊನೆಗೆ ಅಂತ ನಿಂತಂದು ಸಿಗ್ತಾನೆ. ಅವಳ ಜೀವನ ಹಾಳಾಗ್ಲಿಲ್ಲ ಅಂದ್ರೆ ಕೇಳು ಅಂತ ಮಾತಾಡೋರು ನೀವು ಅಷ್ಟೇ. ನಾನು ನೋಡಿದ್ನಿ. ತಲೆ ಕೆಡಿಸಿ ಬರ್ಕೊಳಮ್ಮ, ಒಳ್ಳೇದಾಗೆ ಆಗುತ್ತೆ. ನಮ್ಮ ತಮ್ಮಗೂ ಹಿಂಗೇನೆ ಒಳ್ಳೆ ಗಂಡು ಬಂದಾಗ ಜನ ಯೋಟೆಲ್ಲ ಕೆಣಕಿತಪತಿ ಮಾಡಿ ಇವಾಗ ಅವ್ರಿಗೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಯವ್ರು. ಹಂಗೆ ಜನ ಹಂಗೆ ಮತ್ತೆ. ಅಯ್ಯೋ ದೇವ್ರಿ. ಯಾರನ್ನ ಕೆಟ್ಟರು ಸಾಕು ನೋಡ್ತೀವಿ, ಸೆಣಕಿದ್ರು ನೋಡಲ್ಲ ಅಂತಾರೆ. ಈಗ ನಿಮ್ಮ ಅಪ್ಪ ಏನು ಒಪ್ಕೊಳ್ಳೋಣ ಅಂದಮೇಲೆ ಹೋಗಿ ಬರೋಣ. ನಾವು ಒಂದು ಪಟ್ಟು ಹೋಗಿ ನೋಡ್ಕೊಂಡು ಬರೋಕ್ಕಾಗ್ತೇಳು. ಇವಾಗ ನಿಮ್ಮ ಅಮ್ಮಗನ ನಿಮ್ಮ ತಮ್ಮಗೂ ಹೇಳು, ಅವರು ಬರಲಿ, ಅವರು ನೋಡಲಿ. ನಮ್ಮ ತಮ್ಮ ಹೆಂಡತಿಗೂ ನಮ್ಮ ಅಮ್ಮಗೂ ಹೇಳ್ತೀನಿ, ಬರ್ತಾರೆ ಅವರು ನೋಡ್ಲಿ. ಅವರು ನೋಡಿ ಅವರು ಒಪ್ಪಿದ್ರೆ, ನಾನು ಮನೆಗಳವರೆಲ್ಲ ಒಪ್ಪಿದ್ರೇ ಮಾಡೋದು. ಎಲ್ಲ ಒಪ್ಪಲಿ, ಎಲ್ಲ ಒಪ್ಪಿ ನಿಧಾನ ಒಂದು 2 ದಿನ ತಡ ಅಂದರೂ ಪರವಾಗಿಲ್ಲ, ನೋಡೋಣ ಅದಲ್ಲಿ. ಒಟ್ಟಿನಲ್ಲಿ ಇಷ್ಟ ಆಗ್ಯದ ಹುಡುಗ. ಏನೋ ನನ್ನ ಮಗಳಿಗೂ ಇಷ್ಟ ಆಗ್ಯದ, ನನ್ನ ಮಗಳಿಗೂ ಇಷ್ಟ ಆಗ್ಯದಾನೆ, ನಮಗೂ ಇಷ್ಟ ಆಗ್ಯದಾನೆ. ನಮ್ಮ ಅಯ್ಯಪ್ಪಗೂ ತೋರಿಸಿವಿ ಫೋಟೋನ. ಅಯ್ಯಪ್ಪನ ಒಪ್ಕೊಂತ ಏನಕ್ಕಿದ್ದಾನೆ ಡಾಕ್ಟ್ರ್ ಅಂತಾರೋ ಕೊಡೋಕ್ಕಾಗತ್ತೆ ಅಂತ ಅಯ್ಯಪ್ಪನ ಒಪ್ಕೊಂತು. ಎಂಥ ಒಳ್ಳೆ ಮನುಷ್ಯರಾದ್ರೆ ಸಾಕು ನಮಗೆ ಅಂತ ಹೇಳ್ತು. ಅದೇ ಮತ್ತೆ ಒಳ್ಳೆಯವ್ರಾಗ್ಬೇಕು ಕಣಮ್ಮ. ಎಲ್ಲದಕ್ಕಿಂತ ಮುಖ್ಯ ಹೆಣ್ಮಕ್ಳಿಗೆ ಗಂಡು ಒಳ್ಳೆಯವ್ರಾಗ್ಬೇಕು. ಕಟ್ಕೊಂಡಿರೋ ಅಂಥ ಗಂಡ ಒಳ್ಳೆ, ಅವನು ಚೆನ್ನಾಗಿ ಮಾತಾಡಿಸ್ತಾ ಹೋಗ್ಬೇಕಾರಲ್ಲ. ಆಂಟಿ ಬರ್ತೀನಿ ಆಂಟಿ, ಏನಾದರೂ ಮಾಡಿ ಮದುವೆ ಸೆಟ್ ಮಾಡಿಸ್ಕೊಡ್ರಿ ಆಂಟಿ ಅಂತ ಚೆನ್ನಾಗಿ ಮಾತಾಡ್ದೆ. ನನಗೂ ಇಷ್ಟ ಆತ ಅವ್ನು ಮಾತಾಡಿದ್ಕೆ. ಚೆನ್ನಾಗಿ ಮಾತಾಡ್ದೆ ಒಟ್ಟಿನಲ್ಲಿ. ನನಗೆ ಹೆಂಗೋ ಈ ಮದುವೆ ಒಂದು ಸೆಟ್ ಆದರೆ ಸಾಕು ಅಂತೇಳಿ ಹೇಳ್ತಿದ್ದ, ಮಾತಾಡ್ದೆ. ಅದಕ್ಕೆ ನಾವು ಶಾಸ್ತ್ರ ಕೇಳ್ತೇವೆ, ನೀವು ಎಲ್ಲ ಶಾಸ್ತ್ರ ಕೇಳ್ಕೊಂಡು ಇನ್ನೊಂದ್ಸತಿ ಬರ್ರಿ ಅಂತ ಹೇಳಿ ನಾವು ಒಂದ್ಸತಿ ಹೋಗಿ ನೋಡ್ಕೊಂಡು ಮದುವೆ ಸೆಟ್ ಮಾಡೋದು ಹೇಳು. ನಾವು ಒಂದು ಸತಿ ಬರಬೇಕು, ನಾವು ಒಂದು ಹೋಗ್ಬೇಕು, ಎಲ್ಲ ಮಾಡಬೇಕು. ನನ್ನ ತಡೆ ಬಂದಾಗ ಯಾತನ ನೀನು ಪಾಯಸ, ಅನ್ನ ಸಾರು, ಒಂದಿಷ್ಟು ಚಿತ್ರಾನ್ನ, ಪಾಕಡ ಯಾತ್ರವನ್ನ ಮಾಡಿ ಒಂದಿಟ್ಟು ಹಸಿ ಅಡುಗೆ ಮಾಡು. ಬರೀ ಮನೆ ಕಾಫಿ ಟೀ ಕೊಟ್ಟಂಗಾತು, ಬಿಸ್ಕತ್ತನು ಕಾಫಿ ಕೊಟ್ಟಂಗಾತು. ಅದಕ್ಕೆ ಇನ್ನೊಂದು ತಡೆ ಬರೋಂದಾಗ ಯಾತನ ಅಡುಗೆ ಮಾಡಿಕ್ಕಿ ಊಟ ಮಾಡ್ಕೊಂಡು ಹೋಗ್ತಾರೆ. ಹಂಗ ನಿಮ್ಮ ಒಳ್ಳೆ ಮನೆ ಸೇರಿ ಸಾಕೈತಿ. ಕಷ್ಟಪಟ್ಟು ಪಾಪ ಡಾಕ್ಟ್ರ್ ಆಗೈತಿ, ಬೋಲು ಕಷ್ಟ ಬಿದ್ದೈತಿ ಓದಕ್ಕೆ. ಇವರು ಹಂಗೇನೆ ಓದ್ಸಕ್ಕೂ ಬೋಲ್ ಪಾಠ ಬಿದ್ದವ್ರೆ ಮಗಳನ್ನ. ಪಾಪ ಎಷ್ಟು ಕಷ್ಟ ಬಿದ್ದವ್ರೆ ಇವತ್ತು ಮಗಳನ್ನ ಓದಿಸೋಕ್ಕೆ. ಎಷ್ಟು ಕುರಿ ಕಾದು ಏಳು ದುಡ್ಡು ಪಾಪ. ಏಟೊಂದು ದುಡ್ಡು ಇವತ್ತು ಓದ್ಸೋಕ್ಕೆಲ್ಲ ಇಕ್ಕಿ ಕುರಿ ಕಾದು ಏಳು ಕಷ್ಟ ಬಿದ್ದವ್ರೆ. ಒಳ್ಳೇದು ಹಾಗೆ ಆಗುತ್ತೆ ಬಿಡ್ರಿ. ಹುಡುಗ ನಮ್ಮ ಗೊಂಬೆಲೆಗೂ ಅನಿಗೂ ಎಲ್ಲರಿಗೂ ಇಷ್ಟ ಆಗ್ಯಾವನಿ, ನಮಗೂ ಇಷ್ಟ ಆದ. ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಹುಡುಗ ಅಂತೇಳಿ ಎಲ್ಲರೂ ಒಪ್ಕೊಂಡಿದ್ದೀವಿ. ನೋಡೋಣ, ಇನ್ನು ಹೋಗಿ ಮಾತಾಡ್ಕೊಂಡು ಎಲ್ಲ ವಿಚಾರಣೆ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸತಿ ಮದುವೆ ಮಾತುಕತೆ ಆಡೋದು. ಒಳ್ಳೆಯವ್ರು ಅಂದರೆ ಎಲ್ಲ ಒಳ್ಳೆ ಹುಡುಗ. ನನಗೂ ನೋಡಿದ ತಕ್ಷಣ ಇಷ್ಟ ಆಯಿತು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.